ನಮ್ಮಮ್ಮ ಯಾಕಪ್ಪ ಇವ ಫೋನ್ ಬೇರೆ ಮಾಡ್ತೈತೆ. ಕೇಳೋಣ ಇರು ಏನು ಅಂತ ಹೇಳ್ಬಿಟ್ಟು. ಹಲೋ, ಹಾಂ ಹೇಳಮ್ಮ. ಯೋನ್ ಪದ್ದಿ ಎಷ್ಟು ಅಂತ ಹೇಳ್ಬಿಟ್ಟು ಮಾಡ್ತೀಯಮ್ಮಿ ಕೆಲಸನ? ಒಂದ ಎರಡ ಸಾಲದೆ ಈಗ ಬಿಸ್ನೆಸ್ ಬೇರೆ ಮಾಡ್ತಾ ಇದ್ದೀಗ. ಈಗ ಜಮೀನಿಗೆ ಬೇರೆ ಬೆಳೆ ಇಕ್ಕಿಸ್ತೀನಿ ಅಂತ ಹೇಳ್ತಿದ್ದೆ. ಜೊತೆಗೆ ಇವಾಗ ಬೇರೆ ಹೊಸ ಪಸ ಎಲ್ಲ ತಗೊಂಬಿಟ್ಟು ಮೇಯ್ಸಕ್ಕೆ ಬೇರೆ ಶುರು ಮಾಡ್ಕೊತ ಇದ್ದೀರೇನು? ಎಲ್ಲ ಹೊಸ ಪಸ ಎಲ್ಲ ನೋಡ್ಕೊಳಕ್ಕಾಗಕ್ಕಿಲ್ಲ, ಕಷ್ಟ ಆಯ್ತದ ಕಣಮು. ಇಲ್ಲೇ ನಿನಗೆ ಸಾಕಾಗೋಯ್ತದೆ ಇಲ್ಲಿ ಕೆಲಸ ಮಾಡಬೇಕು. ಅಯ್ಯೋ ನನಗೆ ಇದೇ ಆಯ್ತಿಲ್ಲ ಮಾಡೋಕ್ಕೆ. ನಿನ್ನ ಮನೆ ಕೆಲಸನೂ ಮಾಡಬೇಕು, ಆಮೇಕಿಂದ ಹೊರಗಡೆನೂ ಹೋಗ್ಬಿಟ್ಟು ಐಟಮ್ಸ್ಗಳು ತಗೊಬಿಟ್ಟು ಬರಬೇಕು. ಎಲ್ಲ ಬೇಜಾನ್ ಕೆಲಸ ಐತೆ ಕಣಮ್ಮ. ಹಸುಗಳು ಹೆಂಗೆ ಅಂದರೆ ಅವನು ಒಂದಿನ ಇಲ್ಲ ಅಂದ್ರೂ ನೋಡ್ಕೊಳಕ್ಕಾಯ್ತದ. ತಿರ್ಗಿ ಹಾಲು ಕರಿಬೇಕು, ಹಸುಗೆ ಮೇವು ಹಾಕ್ಬೇಕು. ನಾವನಾದ್ರೆ ಎಲ್ಲೋ ತಿನ್ಕೋತೀವಿ, ಅವುಗಳದ್ದು ಆಯ್ತದ ಹೇಳು? ಆಗಕ್ಕಿಲ್ಲ, ಹಸುಗಳು ಸವಸಕ್ಕೆಲ್ಲ ಹೋಗಕ್ಕಿಲ್ಲ ಕಣಮ್ಮ. ಅದೇನೇ ಅಮ್ಮನ ಹತ್ರನೂ ಸುಳ್ಳು ಹೇಳೋ ಅಂಥದ್ದು ಏನೇ ಬೇಕು ನಿನಗೆ? ಓಹೋ ಪರವಾಗಿಲ್ಲ, ನೀನು ನನಗೇನು ಇಷ್ಟೇ ಗೊತ್ತಿಲ್ಲ ಅಂತ ಅಂದ್ಕೊಂಡೇನು? ನಿಮ್ಮ ಯಜಮಾನ ಬಂದ್ಬಿಟ್ಟು ಹೊಸ ತಗೊಂಡು ಹೋದ? ಏನ ಹೊಸ ತಗೊಂಡು ಹೋದ? ಆಯಪ್ಪ ಎಲ್ಲಿ ತಗೊಂಡು ಹೋಯ್ತಾನೆ? ಸುಮ್ಕಿರಮ್ಮ. ಸುಮ್ಮನೆ ನೀನು ಏನಕ್ಕೆ ಅಷ್ಟೊಂದು ದುಡ್ಡೆಲ್ಲಿಂದ ಬರ್ಬೇಕು ತಗೊಂಡು ಹೋಗಕ್ಕೆ? ಇಲ್ಲಲೇ ಪೊದ್ದಿ, ಅದು ಎಷ್ಟೋ ಹೇಳದ್ನಮ್ಮ. 53,000ನೋ 55,000ಕ್ಕೂ ಹೊಸ ಐತೆ. ಇನ್ನು 3,000 ರೂಪಾಯಿ ಶಾನೆ ಕೇಳಿದ್ರು ಕಣತ್ತೆ. ಶಾನೆ ಕಾಸು ಕೊಡು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ನಾನು ನನ್ನ ಹತ್ರ ಕಾಸಿಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಗೆ ಆಟೋಗೆ ಬಂದೆ. ನಾನಂತೂ ಏನು ಮಾಡೋದು, ಅದಕ್ಕೆ ಸುಮ್ಮನೆ ಅದೇ ಇಲ್ಲಿ ಯಾರೋ ಗೊತ್ತಿರೋಲ್ಲ ಕಾಸು ಇಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ದೆ. ಅದಕ್ಕೆ ನೋಡಿ ಅಂದರೆ ಆ 3,000 ರೂಪಾಯಿಗೆಲ್ಲ ಯೋಚನೆ ಮಾಡ್ತಿರಲ್ಲ, ಹೊಸ ಒಳ್ಳೆ ಹಸನ ಯಾಕೆ ಪುಟ್ಟು ಹೋಯ್ತೀರಾ, ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ 3,000 ರೂಪಾಯಿ ಕೊಯ್ಗೆ ಇಕ್ಬಿಟ್ಟು ಕಳಿಸಿದ್ನಲ್ಲ. ಏನಮ್ಮ ಹೇಳ್ತಾ ಇದ್ದೀಗ? ನೀನು 3,000 ರೂಪಾಯಿ ಕೊಟ್ಬಿಟ್ಟು ಕಳಿಸ್ದೆ ನನ್ನ ಗಂಡಂಗೆ? ಇಸ್ಕೊಳಕ್ಕೆ ಅಲ್ಲಿಗೆ ಹೋಗೋಣ. ಅಮ್ಮ ನೀನು ಯಾಕಮ್ಮ ಕೊಡಬೇಕಿತ್ತು? ನಿಂಗೇನು ತಲೆಗಿಲಿ ಕೆಟ್ಬಿಟ್ಟೈತೆ ನಮ್ಮ ನಿಂಗೆ? 3,000 ರೂಪಾಯಿ ಯಾಕಮ್ಮ ಕೊಡೋಕೋದೆ? ಅಳಿ ಅಂದ್ರೆ ಹೊಸ ತಗೊಳಕ್ಕೆ ಅಂತ ಕೇಳಿದ್ರು ಕೊಟ್ಟೆ ಬುಡೆ. ಅದನ್ನೇನು ಕೇಳಿ ಮಾಡಿ ಇದು ಮಾಡಕ್ಕೆ ಹೋಗ್ಬೇಡ ನೀನಂತುನ್ವೆ. ಹಾಗೆಲ್ಲ ಕೇಳಿದ್ರೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ. ನೋಡಪ್ಪ ನಮ್ಮ ಅತ್ತೆ ಕೊಡೋದು ಕೊಟ್ಬಿಟ್ಟು ಮಗಳು ಪಿನ್ ಇಕ್ಕೊಳ್ಳಿ ಅಂತ ಅನ್ಕೊಳಕ್ಕಿಲ್ವಾ? ನೀನು ಅದೇನು ಇದು ಮಾಡಕ್ಕೆ ಹೋಗ್ಬೇಡ ನೀನು, ಏನು ಕೇಳೋಕ್ಕೆ. ಸುಮ್ಮನೆ ನಾನು ಹೊಸ ತಗೊಂತಿದ್ದೀರಲ್ಲ, ನಿನಗೂ ರಿಸ್ಕ್ ಆಯ್ತದಲ್ಲ ಹೊಸ ತಗೊಂಡ್ರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೇಳಿದೆ ಅಷ್ಟೇನೇ. ಅಷ್ಟು ಬಿಟ್ರೆ ಇನ್ನೇನು ನಾನು ಏನು ಇದು ಮಾಡಲಿಲ್ಲ. ನೀನೇನು ತಿರುಗೇನು ಕೇಳಿಗಿಡಿ ಜಗಳ ಪಗಳ ಮಾಡ್ಕೊಳಕ್ಕೆ ಹೋಗ್ಬೇಡ. ಆ 3,000 ರೂಪಾಯಿ ಯಾವ ಲೆಕ್ಕ ಕಣಮಿ? 3,000 ರೂಪಾಯಿ ಎಲ್ಲೋ ಹೋಯ್ತದೆ ಎಲ್ಲೋ ಹೋಗ್ತದೆ. ಅದಕ್ಕೆ ಬೇಡ ಸುಮ್ಮನೆ ಏನು ಕೇಳೋಕೆ ಹೋಗ್ಬೇಡ. ನಾನು ನೋಡಿ ಸುಮ್ಮನೆ ಫೋನ್ ಮಾಡಿದೆ, ನಿನಗೂ ಗೊತ್ತಿರ್ತದೆ ಇಸ್ತೀಯ ಅಂತ. ಅಮ್ಮ ಈಗಲೇ ಹೇಳ್ತಾ ಇದ್ದೀನಿ, ಇದೇ ಕೊನೆ. ಇನ್ನೊಂದು ಕಿತಾಬ್ ಬಂದ್ಬಿಟ್ಟು ಯಾವಾಗ ಕೇಳಿದ್ರು 10 ಪೈಸನೂ ಕೊಡ್ಕೊಡೋದು ನೀನು. ಈಗಲೇ ಹೇಳಿದ್ದೀನಿ, ನನಗೆ ಹೇಳ್ದಿದ್ದಂಗೆ ಕೊಟ್ಟ ಕಾಸು ನನ್ನ ಗಂಡು ನಾನು ಸುಮ್ಕಿರಕ್ಕಿಲ್ಲ. ನೀವೇ ಕಷ್ಟ ಆಗಿದ್ದೀರಾ, ನೀವು ಕೊಡೋ ಅಂಥ ಅವಶ್ಯಕತೆ ಏನೈತೆ? ನೀವು ಒಳ್ಳೆ ಸರಿಯಾಗೈತಿಯಲ್ಲ, ನೀನೇ ಕಷ್ಟ ಇದೆಯಾ ಅಂತ ನಾನೇ ಕಾಸು ಕೊಟ್ಬಿಟ್ಟು ಬಂದಿದ್ದೀನಿ. ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ. ನಿಮ್ಗೇನು ಇನ್ನೊಂದು ಕಿತ ಕೊಡ್ರಿ, ನಿಮ್ಗೆ ಅವಾಗ ಹೇಳ್ತೀನಿ. ಅಯ್ಯೋ ಬುಡೆ, ಇವನ್ ಸೌದೋಗಕ್ಕಿಲ್ಲ ಬುಡೆ. ಅಯ್ಯೋ 3,000 ರೂಪಾಯಿ 300 ಮಾತಾಡ್ತಾಳಪ್ಪ ಇವಳಂತೂ. ಸರಿ ಮಾಡ್ಗು ಫೋನ. ನನಗೂ ಕ್ಯಾಮೆ ಐತೆ, ಹೋಯ್ತೀನಿ. ನಿಮ್ಮ ಅಪ್ಪಿಗೆ ದಲ್ಲಾಳಿ ಕೆಲಸ ಮಾಡ್ತಾವ್ನು, ಗಾಡಿ ಸಿಕ್ಕಿರೋದಕ್ಕೆ ಓಡಾಡ್ತಾವ್ನಿ. ಹೆಂಗೋ ನಮಗೂ ಖರ್ಚು ಕಾಸು ಆಯ್ತೈತೆ. ನೀನೇನು ತಿಂಗಳು ಏನು ಕಳಿಸ್ತೀನಿ ಮಾಡ್ತೀನಿ ಅಂತ ಕುಂತ್ಕೋಬೇಡ ನೀನು. ಸರಿನಾ? ನೀನು ನಿನ್ನ ಗಂಡ ಚೆನ್ನಾಗಿರ್ರಿ ಅಷ್ಟೇನೇ ಸಾಕು. ಸರಿ ಆಯ್ತು. ಇನ್ನೊಂದ್ಕಿಂತ ಒಂದು ಕಾಸು ಕೇಳಿದ್ರೆ ಕೊಡಬೇಡ ಅಷ್ಟೇನೆ. ಸರಿ ಬಿಡು ಆಯ್ತು. ಎಲ್ಲ ನನ್ನ ಗಂಡ 2,500 ರೂಪಾಯಿ ಮಾಮೂ ಕೊಡ್ಬೇಕಾಗಿರೋ ಕಾಸ ನಮ್ಮ ಅಮ್ಮನ ತಗೋಗಿಸ್ಕೊಂಬಿಟ್ಟು ಬಂದು ಹೊಸ ತಗೊಬಿಟ್ಟು ಬರ್ತೀನಿ, ಎಮ್ಮೆ ತಗೊಬಿಟ್ಟು ಬರ್ತೀನಿ, ಎತ್ತು ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಬೇರೆ ನೀನು ಹೇಳ್ತೀಗ ನೀನು. ಐತೆ ಸುಮ್ಮನೆ ಮರೆನಾಗ ಹೋಗಿದ್ರೆ ನಿನಗೆ ಮುರುವಾದಿ ಇರಕ್ಕಿಲ್ಲ. ಮನೆ ತಗೋಗಿತೀನಿ ಬಾ. ಅತ್ತೆ ಮುಂದೆ ನೀನು ಹಿಂಗೆ ಐತೆ. ಇನ್ನೊಂದ್ಕಿಂತ ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಕೊಡೋದು ಪಾಪ. ಅವರೇ ನೀನು ಕಷ್ಟಪಟ್ಬಿಟ್ಟು ಕಾಸು ಇದು ಮಾಡ್ತಾವ್ರೆ ಅಂಥದ್ರಾಗೆ ಹೋಗ್ಬಿಟ್ಟು ಕಾಸು ಇಸ್ಕೊಂಬಿಟ್ಟು ಬಂದರೆ ಮುರುವಾದಿ ಇದ್ದತ್ತೆ. ಅತ್ತೆ ನಿಮ್ಮ ಮಗ ಅಂದರೆ ನನ್ನ ಗಂಡ ಒಂದು ಹೊಸ ತಗೊಬಿಟ್ಟು ಬಂದವನಂತೆ ಅತ್ತೆ. ಇವತ್ತು ನಮ್ಮೂರು ಅಮ್ಮವ್ರ ಮನೆಗೆ ಹೋಗಿದ್ನಂತೆ. ಹೋಗ್ಬಿಟ್ಟು ಹೊಸ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಅಮ್ಮನ ತಗೊಂಡು ಏನೋ ಸ್ವಲ್ಪ ದುಡ್ಡು ಇಸ್ಕೊಂಡು 3,000 ರೂಪಾಯಿನ ಎಷ್ಟೇ ಇಸ್ಕೊಂಡು ಹೊಸ ತಗೊಬಿಟ್ಟು ಬಂದಂತೆ. ಕೇಳ್ರಿ ಅದು ಯಾವ ಹೊಸನೋ ಏನೋ. ಇಲ್ಲಿ ಗಂಟ ನಾನಂತೂ ಈಚೆ ಕಡೆ ಎಲ್ಲೂ ಕಾಣಿಸ್ಲೇ ಇಲ್ಲಪ್ಪ. ಅವನು ಹೊಸ ತಗೊಬಿಟ್ಟು ಬರ್ತೀನಿ ಅಂತ ಹೇಳಿದ್ನೆ. ಇಲ್ವಲ್ಲ, ನನಗೇನು ಹೇಳಲಿಲ್ಲ. ಮಂಟಾಗ ಯಾವ ಹೊಸನೂ ಬಂದಿಲ್ಲ. ಈಗ ನಮ್ಮ ಅಮ್ಮ ಫೋನ್ ಹಾಕಿತ್ತು ಅತ್ತೆ, 3,000 ರೂಪಾಯಿ ಇಸ್ಕೊಂಡ ನಿನ್ನ ಗಂಡ ಹೊಸ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಏನು ಹೊಸ ಸಾಕ್ತೀರ ಇನ್ನು ಮ್ಯಾಲೆ ಅಂತ ಕೇಳ್ತು. ನಾನು ಅದಕ್ಕೆ ಇಲ್ಲ ಕಣಮ್ಮ ಅದೇನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದೆ. ಕೇಳಿ ಅತ್ತೆ ನೀವೇನಿ ಯಾವ ಹೊಸನೋ ಏನೋ ನಂಗೂ ಗೊತ್ತಿಲ್ಲ. ಸಿದ್ಧ ಏನಮ್ಮ? ಏನ ಹೊಸ ತಗೊಬಿಟ್ಟು ಬಂದಂತೆ? ಹೊಸನ ಎಲ್ಲಿ ತಂದೆ? ಎಷ್ಟಾಯ್ತು? ಎಲ್ಲಿ ಬಿಟ್ಟಿದ್ಯಾ ಹೊಸನ? ಅದು ಹೊಸ ಪಸ ಇಲ್ಲ ಕಣಮ್ಮ, ಯಾವ ಹೊಸನೂ ಇಲ್ಲ ಬಿಡು. ಹೊಸನೂ ಇಲ್ಲ ಏನೂ ಇಲ್ಲ. ಅದು ಯಾಕೆ ಹಿಂಗೆ ಕೇಳ್ತಿದ್ದೀಗ? ಯಾಕ್ರಿ ಮರ್ತೋಗ್ಬಿಡ್ತಾ?
ಹೋಗಿ ನಮ್ಮ ಅಮ್ಮಂತ 3,000 ರೂಪಾಯಿ ಇಸ್ಕೊಂಡು ನನ್ನ ಹತ್ರ ತಗೊಬಿಟ್ಟು ಬರಬೇಕು. 3,000 ರೂಪಾಯಿ ಬಾಕಿ ಕಮ್ಮಿ ಐತೆ, 3,000 ರೂಪಾಯಿ ಬೇಕು ಅಂತ ನಮ್ಮ ಅಮ್ಮಂತ 3,000 ರೂಪಾಯಿ ಇಸ್ಕೊಂಡು ಈ ರೂಪಾಯಿನ ಇಸ್ಕೊಬಿಟ್ಟು ಹೊಸ ಹತ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಂತಲ್ಲ. ಎಲ್ಲಿ ಎಸ ತೋರಿಸ್ ಬರ್ರಿ, ನಾನು ಇನ್ಮೇಲೆ ಮೇವ್ ಹಾಕ್ಬಿಟ್ಟು ಸಾಕನಿ ಅಂತ ಅನ್ಕೊಂಡಿವ್ನಿ. ಬರ್ರಿ. ಎಲ್ಲ ನನಗೆ ಒಳ್ಳೆ ಇಲ್ಲ ಒಂದು ಮಾತು. ಅಯ್ಯೋ ತಗ್ಲಾಕೊಂಬಿಟ್ನೆ ಪೊದ್ದಿತಾಗೆ. ನಮ್ಮ ಅತ್ತೆ ಹೇಳಲ್ಲ ಅಂತ ಅನ್ಕೊಂಡಿದ್ದೆ, ಅದು ಯಾಕೆ ಹೇಳ್ತೋ ಏನೋ ಗೊತ್ತಿಲ್ಲ. ಛೇ, ಎಂಥ ವಿಷಯಕ್ಕೆ ತಗ್ಲಾಕೊಂಬಿಟ್ಟೆ. ಅಯ್ಯೋ ಅದು ಅದು ಅತ್ತೆ, ಹಸು ತಂದಿದ್ರೆ ತಾನೆ ಗೊತ್ತಾಗಕ್ಕೆ, ಮತ್ತೆ ಸುಮ್ಕೆ ಹೋಗಿದ್ನೆ. ಇವನೆಲ್ಲತ್ತೆ ತಕೊಬಿಟ್ಟು ಬರ್ತಾನೆ. ನಮ್ಮ ಅಮ್ಮಂತಾಗ ಸುಮ್ಕೆ ಏನಿಯ ಕಾಸು ಕಿತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು 3,000 ರೂಪಾಯಿ ಕಿತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂತಾಗ ಏನಿಯ ಸುಳ್ಳು ಹೇಳ್ಬಿಟ್ಟು ಹೋಗಿ 3,000 ರೂಪಾಯಿ ಕಿತ್ಕೊಂಬಿಟ್ಟು ಬಂದವನಿ. ಮಾನ ಮರ್ವದಿ ಇಲ್ದಿರೋನು. ಏನ್ಲಾ ಪೊದ್ದಿ ಹೇಳ್ತಿರೋ ನಿಜನೇನಿಯ? ಹಸು ತಂದಿಲ್ಲ, ನಿಮ್ಮ ಅತ್ತೆ 3,000 ರೂಪಾಯಿ ಇಸ್ಕೊಬಿಟ್ಟು ಬಂದೇನ್ಲ? ನಿಜ ಬಗಳು. ನಂತಾಗ ಸುಳ್ಳು ಕೀಳ್ ಏನಾರ ಹೇಳ್ದು ನಿನ್ನಂತೂ ನಾನು ಸುಮ್ಮನೆ ಬಿಡಕ್ಕಿಲ್ಲ. ನಿಜ ಬಗಳು. ಹೊಸ ತರಕ್ಕೆ ಹೋಗಿದ್ದ ಏನು? ಈ ಹೊಸ ತರಕ್ಕೆ ಹೋಗಿರಲಿಲ್ಲ ಕಣಮ್ಮ, ಸುಮ್ಮನೆ ಹಂಗೆ ಹೋಗಿದ್ದೆ. ಕಾಸು ಬೇಕಿತ್ತು, ಅದಕ್ಕೆ ನಾನು ಸುಮ್ಮನೆ ಅತ್ತೆ ನಂಗೆ ಒಂದೇ ಕಾಸು ಬೇಕಿತ್ತು ಅಂತ ಅತ್ತೆ ಹೊಸ ತರಕ್ಕೆ ಅಂತ ಹೇಳ್ದೆ. ಅತ್ತೆ ಹಂಗೆ ಏನಿಯ ತೆಕ್ಕೊಡ್ತು. ನೆಂಟ್ರು ಮನೆಗೆ ಇಸ್ಕೊಳಕ್ಕೆ ಹಿಂಗೆ ಮಾನ ಮರುವುದಿಲ್ವೇನ್ಲ ನಿಂಗೆ? 3,000 ರೂಪಾಯಿಗೆ ಹೋಗಿ ಅವ್ರು ನೆಂಟ್ರು ಮನೆ ಕೇಳಿದ್ದೀಗಲ್ವೇನ್ಲ? ಹಾಂ, ನಿಮ್ಮ ಅತ್ತೆ ಪಾಪ ಅವ್ರು ಕಷ್ಟದಾಗಿರ್ತಾರೆ, ಅವ್ರ ತಾಗ ಇಸ್ಕೊಂಬಿಟ್ಟು ಬರಕ್ಕೆ ಹೋಗಿದ್ದೀಗಲ್ಲ. ಇಷ್ಟು ದೊಡ್ಡ ಗಂಡ್ಸಾಗಿತ್ಕೊಂಡು ಮೈ ಬಾಕ್ಸ್ ದುಡಿಯೋಕೆ ಏನಾಗೈತೆ? ಅವ್ರು ನಿಮ್ಮ ಅತ್ತೆರ್ಗೆ ವಯಸ್ಸಾಗೈತೆ ಅಂಥವ್ರೇನಿಯ ಕಷ್ಟಪಟ್ಟು ಹೆಂಗೋನ್ವೇ ದುಡ್ಕೊಂಡು ಮಾಡ್ಕೊಂಡು ಇದು ಮಾಡ್ತಾರೆ. ನಿನ್ಗೇನು ಬಂದೈತಿ ಹಿಂಗೆ ದೊಡ್ಡಪತ್ತು ದೊಡ್ಡ ರೋಗ ಅಂತ ಹೇಳ್ಬಿಟ್ಟು ನಿನ್ಗಂತೂ ಮಾನ ಮರ್ವದಿ ಇಲ್ವೇನ್ಲ ನಿನಗೆ? ಹೋಗಿ ಇಸ್ಕೊಂಬಿಟ್ಟು ಬರೋಕ್ಕೆ ನಾಲಾಯಕ್ ನನ್ನ ಮಗನೇ ನಿನಗೆ. ನಿನಗೆ ಏನು ತಗೊಂಡು ಹಾಕ್ಬೇಕು ಹೇಳಿ ನಿಂಗೆ? ನಮ್ಮ ಅಪ್ಪನೇ ನೀವು ಹುಷಾರಿಲ್ದಂಗೆ ಕಷ್ಟಪಟ್ಟು ದುಡಿತೈತೆ. ನಮ್ಮ ಅಪ್ಪನ ತಾಗ ದುಡ್ಡು ಕಿತ್ಕೊಳಕ್ಕೆ ನೀವು ಮನ್ಸಾದ್ರೂ ಹೆಂಗೆ ಬಂತು ಹಿಂಗೆ? ಒಂದು ಚೂರಾದ್ರೂ ನಿನಗೆ ಏನು ಅನ್ಸಕ್ಕಿಲ್ವ ನಿನಗೆ? ಹಾಂ, ಪಾಪ ಅವ್ರು ಅಷ್ಟು ಕಷ್ಟಪಡ್ತಾವ್ರು ನಮ್ಮ ಅಪ್ಪ ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪಂಗೆ ಹುಷಾರಿಲ್ದಿರೋದು ನೀನು ನೋಡಿದ್ದೆ. ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಿನಗೂ ಗೊತ್ತಿತ್ತು. ಎಲ್ಲ ಗೊತ್ತಿದ್ದು ಹಿಂಗೆ ಮಾಡಕ್ಕೆ ನಿನಗೆ ನಾಚಿಕೆ ಆಗಕ್ಕಿಲ್ವ ನಿನಗೆ? ನೀನು ನೋಡಿದ್ರೆ ಮೈಯೂರಿತಾಯ್ತು ನನಗಂತೂ. ಹಾಂ, 3,000 ರೂಪಾಯಿ ಆಗಿದ್ದು ಸುರಾಯ್ತು. ಇನ್ನೂ ಶಾನೆ ಕಿತ್ಕೊಂಡ್ಬಿಟ್ಟು ಬಂದಿದ್ರೆ ಇನ್ನು ಎಷ್ಟು ಜನ ಹಿಂಗೆ ಸುಳ್ಳು ಹೇಳ್ಬಿಟ್ಟು ಕಾಸು ಕಿತ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಅದ್ರ ಬದಲು ಹೋಗ್ಬಿಟ್ಟು ಮೈ ಬಾಕ್ಸ್ ದುಡಿದ್ರೆ ಏನು ಬೇಡ ಅಂತದ? ನಿಮ್ಮಂಥ ಮಕ್ಕಳಿಂದ ನಾಚಿಕೆ ಹೇಳಪ್ಪ ನಂಗಂತೂ. ದೇವರನ್ನೇ ನಾಚಿಕೆ ಆಯ್ತಾಯ್ತು ನನಗಂತೂ. ಇಂಥ ಮಗುನ ಎತ್ಬಿಟ್ನಲ್ಲ ನಾನಂತೂ ಅಂತ ಹೇಳ್ಬಿಟ್ಟು. ಯಾಕ್ರಲ್ಲ ನೀವು 3 ಜನವೇ ಹಿಂಗಾಡ್ತಿರೋ? ನಿಮ್ಮ ಮಾನ ಮರ್ಯಾದೆ ಬಿಟ್ಬಿಟ್ಟು ನಿಮಗೆ ಓಡಿಸ್ಬಿಡ್ತೀನಿ ಮನೆ ಬಿಟ್ಬಿಟ್ಟು. ಮಗನೇ ಮೈ ಬಗ್ಸ್ಬಿಟ್ಟು ದುಡಿಯೋಕ್ಕೇನಿಲ್ಲ ಭಾಗ ಹಾಕೊಟ್ಟಿಲ್ವೇ ನಿಮಗೆಲ್ಲ ಜಮೀನೆಲ್ಲನೂ? ಎಲ್ಲರೂ ಮೈ ಬಗ್ಸ್ಬಿಟ್ಟು ಊರಾಗಿರೋಲ್ಲ ದುಡಿದ್ಬಿಟ್ಟು ಉಳುಮೆ ಮಾಡ್ಬಿಟ್ಟು ಜೀವನ ಮಾಡ್ತಿಲ್ವೇ? ಹೆಂಡ್ತಿನ ಸಾಕ್ತಿಲ್ವೇ? ಅಂತಂದ್ರೆ ನೀನು ಹೆಂಡ್ತಿನೂ ಸಪೋರ್ಟು ನಿಂತ್ಕೊಂಡು ಕೆಲಸ ಎಲ್ಲ ಮಾಡ್ತಾಳೆ, ಬಿಸ್ನೆಸ್ ಅಂತ ಮಾಡ್ತಾವಳೆ, ಮೈ ಬಗ್ಸ್ ದುಡಿತಾವಳೆ. ನಿನ್ಗೇನು ಬಂದಿತ್ತು? ನಿಂಗೆ ದೊಡ್ಡದಾಡ್ ನಿನಗೆ ಮೈ ಬಗ್ಸ್ ದುಡಿಯೋಕ್ಕೆ. ಅದ್ರ ಬದಲು ಹೋಗ್ಬಿಟ್ಟು ಅತ್ತೆದ ಕಾಸು ಕಿತ್ಕೊಬಿಟ್ಟು ಬಂದಿದ್ದೀಗಲ್ಲ. ಏಯ್, ನಿನ್ನ ಮಕ್ಕಕ್ಕೆ ನಾಚಿಕೆ ಹಾಕಿಲ್ವಲ್ಲ? ನಿನ್ನ ಮಕ್ಕಕ್ಕೆ ನಾಚಿಕೆ ಆಗ್ತಿರೋದೇ ನಿಂಗಂತೂ ವಯಸ್ಸಾಗಿರೋ ತಗ ದುಡ್ಡು ಕಿತ್ಕೊಬಿಟ್ಟು ಬಂದಿದ್ದೀಯಲ್ಲ. ನಿನಗೆ ದೇವರೇ ನಿಂಗೆ ನಾಚಿಕೆನೇ ಆಯ್ತಿಲ್ಲ ಅಂತ ಅನ್ನಿಸ್ತದೆ. ಇಲ್ಲ ಕಣಮ್ಮ, ಅದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಕಣಮ್ಮ, ಅದಕ್ಕೇನೆ ಇಸ್ಕೊಂಡೆ ಅಷ್ಟೇ. ಇನ್ನೊಂದು ಕಿತ ಹಿಂಗೆ ಇಸ್ಕೊಳಕ್ಕಿಲ್ಲ ಕಣಮ್ಮ. ಬಿಟ್ಬಿಡು, ಎಂದು ಇನ್ನೊಂದು ಕಿತ ಹಿಂಗೆ ಮಾಡೋಕ್ಕಿಲ್ಲ. ಕೇಳಿದ್ರ ಅತ್ತೆ? ಕೇಳಿದ್ರ? ಇವನ್ ಕತೆ ಇವನ್ ಆಟನ ಕೇಳಿದ್ರ? ಈಗಳತ್ತೆ ಹಿಂಗೆ ಏನಿಯ ಮರುವದಿ ಕಳಿಯೋದು ಅಂತಂದ್ರೆ ಹಿಂಗೆ ಏನಿಯ ನಂದು. ನಾಚಿಕೆ ಆಗ್ಬೇಕಣತ್ತೆ. ಹಿಂಗೆ ಎಷ್ಟೇ ಜನ ತೆಗಿಸ್ಕೊಂಡು ಮರುವದಿ ಕಳೆದವನ ನಾಕಾಣೆ. ನಮ್ಮ ಅಪ್ಪ ಅಷ್ಟು ಕಷ್ಟಪಟ್ಟು ದುಡಿಯೋ ಕಾಸೆಲ್ಲ ಹಿಂಗೆ ಕಿತ್ಕೊಬಿಟ್ಟು ಬಂದ್ರೆ ಹೆಂಗತ್ತೆ? ಇವನು ಗಣಿಸ್ತಾನೆ ಎಲ್ಲನ ಹೋಗಿ ಕೂಲಿ ಮಾಡ್ಕೊಂಡು ತಿಂದ್ರು ಆಗಕ್ಕಿಲ್ವತ್ತೆ? ನೋಡಿ ಅತ್ತೆ, ನಂದೇನ ಇದ್ರಾಗ ತಪ್ಪಿದ್ರೆ ಹೇಳಿ. ಎಲ್ಲ ಇವಂದೇನಿಯತ್ತೆ ಎಪ್ಪು ಗಿಪ್ಪು ಎಲ್ಲನೂ ಈಗ ಹಿಂಗೆ ಮಾಡ್ತಾರೆ. ನಮಗೂ ಅತ್ತೆ ಎಣಗಿ ಸಾಕಾಗೋಗ್ಬಿಟ್ಟೈತೆ ಅತ್ತೆ ನಿಜವಾಗೂ. ಅಯ್ಯೋ ಏನೋ ಬಿಡು ಇವತ್ತು ಬದಲಾಯ್ತಾರೆ ನಾಳೆ ಬದಲಾಯ್ತಾರೆ ಅಂತ ಅನ್ಕೊಂಡು ಹೋದ್ರೆ ಬದಲಾಗಂಗೆ ಕಾಣೆ ಇವ್ರಂತೂ. ಹಿಂಗೆ ಅನುಭವಿಸ್ತಾನೇ ಇರ್ಬೇಕಾಯ್ತದೆ ನಾವಂತೂ ಕರ್ಮಕ್ಕೆ. ಅಯ್ಯೋ, ನೀವು ಬದಲಾಗೋದು ಯಾವಾಗೋ ನೋಡ್ಕೊಳ್ಳೋದು ಯಾವಾಗೋ. ಶೂಡು ಶರತ್ತಿರೋ ನಾಯಿದಿದ್ರೆ ಹಿಂಗೆ ಮಾತಾಡ್ತಿರಲಿಲ್ಲ ಇವ್ರಂತೂ. ಏನೋ ಖರ್ಚು ಬೇಕಿತ್ತಂತೆ, ಕಷ್ಟ ಇತ್ತಂತೆ. ಕಷ್ಟ ಇದ್ರೆ ಮೈ ಬಾಕ್ಸ್ ದುಡಿಬೇಕು. ಮುಂದೆ ಹೇಳ್ಬೇಕಿತ್ತು ಹಿಂಗೆ ಕಷ್ಟ ಐತಿ ಅಂತ ಹೇಳ್ಬಿಟ್ಟು ನಾಚಿಕೆ ಮಾನ ಮರ್ಯಾದೆ ಬಿಟ್ಬಿಟ್ಟು ಹೋಗಿ ಕೇಳ್ತಿಗಲ್ಲ ನಿಂಗೆ ಏನು ಅನ್ಸಕ್ಕಿಲ್ಲ ನಿಂಗೆ? ಹೋಗು ಅವ್ರ ದುಡ್ಡನ್ನ 3,000 ರೂಪಾಯಿನ ವಾಪಸ್ ಕೊಟ್ಬಿಟ್ಟು ನಿನ್ನ ಮಗ ತೋರಿಸು ನನಗೆ. ತಗೊಳ್ಳಿ ವಾಪಸ್ಸು ಅಂತ ಹೇಳ್ಬಿಟ್ಟು ಅದೇನು ಕೂಲಿ ಮಾಡೇ ತೀರಿಸ್ತೀಯೋ ನಾಳೆ ಮಾಡೇ ತೀರಿಸ್ತೀಯೋ ಅದು ಏನು ಮಾಡಿ ತೀರಿಸ್ತೀಯೋ ಫಸ್ಟ್ ಹೋಗ್ಬಿಟ್ಟು ಅವ್ರ ಕಾಸ ಅವ್ರು ವಾಪಸ್ ಕೊಟ್ಬಿಡು. ಸುಮ್ಮನೆ ಏನಕ್ಕೆ ಬೇಕು ನೆಂಟ್ರಲ್ಲ ಮರ್ಯಾದೆ ಕಳ್ಕೊಳ್ಳೋಕ್ಕೆ? ನೀನು ಹೆಂಡತಿ ಆಗಿರೋದಕ್ಕೆ ಸೊರೈತು. ಬೇರೆ ಯಾರನ್ನ ಆಗಿದ್ರೆ ಬೀದಿನ ನಿಂತ್ಕೊಂಡು ಕಳೆದಿರೋ ನೀನು ಮರ್ವದಿಯ ನಿಂದು. ಹೋಗಿ ಸುಮ್ಕೆನೇನಿಯ. ಈಗಲೇ ಹೇಳಿದ್ದೀನಿ 3,000 ರೂಪಾಯಿನ 3 ದಿನದಾಗ ವಾಪಸ್ ಕೊಟ್ಬಿಡ್ಬೇಕು ಅಷ್ಟೇ ಏನಿಯ. ಇಲ್ಲ ಅಂತಂದರೆ ನಾನೇನು ಸುಮ್ಮನೆ ಬಿಡೋಕ್ಕಿಲ್ಲ. ಪಾಪ ನಮ್ಮ ಅಪ್ಪ ಅಮ್ಮೆಲ್ಲ ಕಷ್ಟಪಟ್ಟರೆ ಕಾಸದು. ಅವ್ರಿಗೂ ಕಷ್ಟ ಐತೆ. ಅವರು ಪಾಪ ಹೇಳ್ಕೊಳಕ್ಕಿಲ್ಲ ಅಷ್ಟೇ. ನಾವು ಬೇಜಾರು ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು 10 ರೂಪಾಯಿನೂ ನಂತ ಕೇಳೋದಿಲ್ಲ. ಕಷ್ಟ ಇದ್ರೂ ಸುಮ್ಮನೆ 3 ದಿನ ಟೈಮ್ ಕೊಡ್ತೀನಿ. 3 ದಿನದಾಗೆ 3,000 ರೂಪಾಯಿನ ವಾಪಸ್ ಕೊಟ್ಬಿಡ್ಬೇಕು. ನಮ್ಮ ಅಮ್ಮನ ಕೇಳ್ತೀನಿ ಕೊಟ್ಟನ ಇಲ್ವಾ ಅಂತ ಹೇಳ್ಬಿಟ್ಟು ಆಮೇಕಿಂದ ಮಾತಾಡೋದು ನಾನು. ಹೋಗಿ ಸುಮ್ಕೇನೆ. ಯಪ್ಪಾಲೆ ಬುದ್ಧಿ ಸೇಡು ಅಂದರೆ ಹಿಂಗೆ ತಿರ್ಸ್ಕೊಳದಾನೆ. ಯವ್ವ ಇಷ್ಟು ದಿನ ಹೆಂಗಿದ್ಲು, ಇವಾಗ ನೋಡು. ಥು,
ಬೇಜಾರಾಯ್ತಾಯ್ತು ನನಗಂತೂ. ಇವಳು ಹಿಂಗೆಲ್ಲ ಮಾಡ್ತಾಳೆ ಅಂತ ನನ್ನ ಕನಸು ಮನ್ಸಾಗೂ ಅನ್ಕೊಂಡಿರಲಿಲ್ಲ. ಹೆಂಗೆ ಮಾಡ್ಬಿಟ್ಲು ನೋಡು. ಥು, ಏನಪ್ಪ ಮಾಡಲಿ ಇವಾಗ. ತಲೆ ಕೆಟ್ಟ ಗೊಬ್ಬರ ಆಗೋಯ್ತೆ. 3 ದಿನದ 3,000 ರೂಪಾಯಿ ಎಲ್ಲೊಂದ್ಸಕ್ಕಾಯ್ತದೆ. ಅಯ್ಯೋ, ಈ ಬುದ್ಧಿ ಸಾವಾಸನೇ ಬೇಡ ಅನ್ನಂಗೆ ಆಗ್ಬಿಡ್ತು. ನಮ್ಮ ಅಮ್ಮನ ಮುಂದೆ 3 ಕಾಸು ಮರ್ಯಾದೆ ಕಳೆದ್ಬಿಟ್ಲಲ್ಲ ಇವಳು. ಯಪ್ಪ 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 ಅತ್ತೆ, ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸಲ ಹೋಗ್ಬಿಟ್ಟು 10,000 ಇಸ್ಕೊಂಡ್ಬಿಟ್ಟು ಬರ್ತಾರೆ. ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ. ನೋಡಿಯತ್ತೆ ನಮ್ಮ ಅಮ್ಮನ ತಕ ಹೋಗ್ಬಿಟ್ಟು ಔಷಧ ತಗೋತಿದೀವಿ ಅಂತ ಸುಳ್ಳು ಹೇಳ್ಬಿಟ್ಟು ಇಸ್ಕೊಂಡ್ಬಿಟ್ಟು ಬರೋದು ಏನತ್ತೆ ಇತ್ತು. 3,000 ರೂಪಾಯಿ ದುಡಿಯೋಕ್ಕಾಗಲ್ವತ್ತೆ ಇಷ್ಟು ದರ ಗಂಡಸು? ನೀವೇ ಹೇಳಿ. ಹಾಂ, ನಿಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಹೇಳು, ನನ್ನ ಮಗನಿಗೆ ನನ್ನ ಕಿತ ಬಂದು ಕೇಳಿದ್ರು 10 ಪೈಸಾ ಕೊಡಬೇಡ ಅಂತ ಹೇಳ್ಬಿಟ್ಟು. ಆತೆ ಹೇಳ್ತೀನಿ. ಅಲ್ಲತ್ತೆ ಚೆನ್ನಾಗಿರೋದ್ರೆ ಏನೋ ಪರವಾಗಿಲ್ಲತ್ತೆ. ನಮ್ಮ ಅಮ್ಮರು ಕಷ್ಟದಾಗ ಅವರೇ ಕಣತ್ತೆ. ಅಂತ ಕಷ್ಟ ಇರುತ್ತೆ ಇಸ್ಕೊಂಡ್ಬಿಟ್ಟು ಬರೋಕೆ ಮನಸ್ತಾನೆ ಹೆಂಗೆ ಬರ್ತದೆ? ನೀವೇ ಹೇಳಿ ಅತ್ತೆ, ಎಷ್ಟು ಕಷ್ಟ ಇರ್ತದೆ ಅವ್ರಿಗೂನುವೆ. ಅಯ್ಯೋ ಬುಡಮ್ಮಿ, ಏನು ಮಕ್ಕಳು ಅಂತ ಎದ್ಬಿಟ್ನೋ ಏನೋ ನಾಕಾಣಿ. ನನಗಂತೂ ಈ ನೋವೇನೇ ಯಾವಾಗೂನುವೆ. ಏನು ಮಕ್ಕಳು ಅಂತ ಏನೋ ಹುಟ್ಟಿಸ್ಬಿಟ್ನೋ ಏನು ಕತೆಯೋ ಗೊತ್ತಾಯ್ತಿಲ್ಲ. ಸೋಮಾರಿ ನನ್ನ ಮಕ್ಕಳು. ಇವ್ರ ಅಪ್ಪ ಚೆನ್ನಾಗಿ ದುಡ್ದು ಇಕ್ತಿದ್ದ ಅಂತ ಹೇಳ್ಬಿಟ್ಟು ಈ 3 ಜನ ಗಂಡು ಮಕ್ಕಳು ಸಂದಾಗಿ ಬೆಳೆಸ್ಬಿಟ್ಟೆ. ನಾನಂತೂ ಒಂದು ಕ್ಯಾಮೆ ಮಾಡಿಸ್ತಿದ್ದಂಗೆ ಬೆಳೆಸ್ಬಿಟ್ನ. ಅದಕ್ಕೆ ಇವತ್ತು ನನಗೆ ಹೊಡಿತಾಯ್ತು ನೋಡು ಎಲ್ಲನೂ. ಬುಡಿಯತ್ತೆ, ಏನು ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಬುದ್ಧಿ ಕಲಿಸ್ಬೇಕಷ್ಟೇನೇ. ಒಂದೊಂದು ಇಷ್ಟಿಷ್ಟೇನೇ ಬುದ್ಧಿ ಕಲಿಸ್ಕೊಂಡು ಹೋಗ್ಬೇಕು. ಬದಲಾಯ್ತಾರ ಆಗ. ಏನಾಯ್ತಾರೋ ಏನೋ ನೋಡೋಣ ಹೋಗು. ನಿಮ್ಮ ಅಮ್ಮಂಗೆ ಒಂದ್ಸಲ ಫೋನ್ ಮಾಡಿ ಹೇಳ್ಬಿಡು. ಇಲ್ಲ ನಾನೇ ಫೋನ್ ಮಾಡ್ಬಿಟ್ಟು ಹೇಳ. ಬೇಡ ಅತ್ತೆ, ನಾನು ಹೇಳ್ತೀನಿ ಬಿಡಿ.